ಸ್ವಾತಂತ್ರ್ಯ ಎಂದರೇನು? ಅದರ ಮೇರೆಗಳನ್ನು ನಿರ್ಣಯಿಸುವುದು ಹೇಗೆ? ಮಾನವರನ್ನು ಎಲ್ಲ ನಿರ್ಬಂಧಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬಹುದೇ? ವೈಯಕ್ತಿಕ ಸ್ವಾತಂತ್ರ್ಯದ ಮಿತಿ ಏನಾಗಿರಬೇಕು? ಮಿತಿಯಿಲ್ಲದ ಸ್ವಾತಂತ್ರ್ಯವು ಇಡೀ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಉದ್ಭವಿಸುತ್ತದೆ. ಅರಿಸ್ಟಾಟಲ್ ಹೇಳುತ್ತಾನೆ, ಥ್ರೂ ಡಿಸಿಪ್ಲಿನ್ ಕಮ್ಸ್ ಫ್ರೀಡಮ್. ಅಂದರೆ ನೈತಿಕ ಮೇರೆಗಳನ್ನು ನಿಶ್ಚಯಿಸುವುದರಿಂದ ಮಾತ್ರವೇ ನಿಮಗೆ ನೈಜ ಸ್ವಾತಂತ್ರ್ಯದ ಅನುಭೂತಿಯನ್ನು ಪಡೆಯಲು ಸಾಧ್ಯ. ಸ್ವಾತಂತ್ರ್ಯವೆಂದರೆ ಸರ್ವತಂತ್ರ ಸ್ವಾತಂತ್ರ್ಯವಲ್ಲ. ಒಬ್ಬ ವ್ಯಕ್ತಿ ಬೈಕ್ ಓಡಿಸುತ್ತಾನೆ ಎಂದು ಇಟ್ಟುಕೊಳ್ಳಿ, ಆದರೆ ಆತನಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ಇಲ್ಲಿ ಒಂದು ವೇಳೆ ಆತ ಈ ರೀತಿ ವಾದಿಸುವುದಾದರೆ, ಹೆಲ್ಮೆಟ್ ಧರಿಸುವುದು ನನ್ನ ಸಂಚಾರ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದ ನಿಯಮ, ಅದನ್ನು ನಾನು ಒಪ್ಪುವುದಿಲ್ಲ ಎನ್ನುವುದಾದರೆ, ಅಂತಹ ಅನಿಯಂತ್ರಿತ ಸ್ವಾತಂತ್ರ್ಯವು ಸಮಾಜದಲ್ಲಿ ಅರಾಜಕತೆಯನ್ನು ಉಂಟು ಮಾಡುತ್ತದೆ. ಜೀವನದಲ್ಲಿ ವ್ಯವಹರಿಸುವಾಗ ಪಾಲಿಸಬೇಕಾದ ಈ ಮೇರೆಗಳನ್ನು ಧರ್ಮವು ನೈತಿಕ ಮೌಲ್ಯಗಳೆನ್ನುತ್ತದೆ. ಈ ಮೇರೆಗಳನ್ನು ಪಾಲಿಸಿಕೊಂಡು ಜೀವನವನ್ನು ಸಾಗಿಸುವಾಗ ಮಾತ್ರವೇ ಮನುಷ್ಯನು ನಿಜವಾದ ಸ್ವಾತಂತ್ರ್ಯದ ಅನುಭೂತಿಯನ್ನು ಪಡೆಯುತ್ತಾನೆ. ಒಂದು ಕೆಡುಕು ಮುಕ್ತ ಸಮಾಜದ ನಿರ್ಮಾಣವೂ ಕೂಡ ಆಗಿಬಿಡುತ್ತದೆ. ಇಂದು ಅನಿಯಂತ್ರಿತ ವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಲವಾರು ಸಿದ್ಧಾಂತಗಳು ವ್ಯಾಪಕವಾಗಿದೆ. ಅದರಿಂದಾಗಿ ಮಾದಕ ದ್ರವ್ಯದ ಚಟಕ್ಕೆ ಬಲಿಯಾಗುವಂತಹ ಜನರು, ಮುಕ್ತ ಲೈಂಗಿಕತೆ, ವೈವಾಹಿಕ ಸಂಬಂಧಗಳಲ್ಲಿ ಬಿರುಕು, ಆತ್ಮಹತ್ಯೆ ಪ್ರಕರಣಗಳು ಮುಂತಾದ ಹಲವಾರು ರೀತಿಯ ಕೆಡುಕುಗಳು ನಮ್ಮ ಮುಂದೆ ಬಂದು ನಿಂತಿದೆ. ರಾಜ್ಯ ಗೃಹ ಇಲಾಖೆಗಳ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿ ದಿನ ಸರಾಸರಿ 16 ಡ್ರಗ್ ಪ್ರಕರಣಗಳು ದಾಖಲಾಗ್ತಾ ಇದೆ. ಅದೇ ರೀತಿ ಭಾರತದಲ್ಲಿ ಅವಿವಾಹಿತರು ತಾಯಂದಿರಾಗುವ ಪ್ರಕರಣದಲ್ಲಿ 50% ಹೆಚ್ಚಳಾಗಿದೆ. ಅದರಲ್ಲಿ ಹೆಚ್ಚಿನವರು ಅಂದರೆ 49% ಹದಿಹರೆಯದ ಹುಡುಗಿಯರಾಗಿದ್ದಾರೆ, ಯುವತಿಯರಾಗಿದ್ದಾರೆ. ಪ್ರತಿ 40 ಸೆಕೆಂಡಿಗೆ ಒಬ್ಬರು ಈ ಜಗತ್ತಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಕೆಡುಕುಗಳು, ಸಾಮಾಜಿಕ ಪಿಡುಗುಗಳು ಇದರಿಂದ ವ್ಯಾಪಕವಾಗ್ತಾ ಇದೆ. ನನ್ನ ಜೀವನ ನನ್ನ ನಿರ್ಧಾರ, ಮೈ ಲೈಫ್ ಮೈ ಡಿಸಿಷನ್, ನನ್ನ ಶರೀರ ನನ್ನ ಹಕ್ಕು, ಮೈ ಬಾಡಿ ಮೈ ರೈಟ್ ಮುಂತಾದ ಘೋಷಣೆ ಯುವಕರನ್ನು ಇನ್ನಷ್ಟು ಸಂಕುಚಿತ ಮನೋಭಾವದ ಕಡೆಗೆ ತಳ್ಳಿದೆ. ನಾನು ಎಂಬ ಸಂಕುಚಿತ ಮನಸ್ಥಿತಿಯಲ್ಲಿ ಅವರು ಬಂಧಿತರಾಗ್ತಾ ಇದ್ದಾರೆ. ಈ ರೀತಿಯ ಘೋಷಣೆಗಳು ಯುವಕರನ್ನು ಹೆಚ್ಚು ಒಂಟಿತನ, ಹತಾಶೆ ಮತ್ತು ಒತ್ತಡಕ್ಕೆ ತಳ್ಳಿದೆ. ಇದು ಅವರ ಕ್ರಿಯಾಶೀಲತೆ ಮತ್ತು ಪ್ರಗತಿಗೆ ಬಹುದೊಡ್ಡ ಅಡೆತಡೆಯಾಗಿ ಬದಲಾಗಿದೆ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕವು ನೈತಿಕತೆಯೇ ಸ್ವಾತಂತ್ರ್ಯ ಎಂಬ ಒಂದು ಘೋಷಣೆಯೊಂದಿಗೆ ರಾಷ್ಟ್ರೀಯ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಲಿಬರಲಿಸಂ ಮುಂದಿಡುವ ಈ ಸರ್ವತಂತ್ರ ಮುಕ್ತ ವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಅರಾಜಕತೆಗಳನ್ನು ನಾವು ಈ ಸಂದರ್ಭದಲ್ಲಿ ಅರಿತುಕೊಳ್ಳಬೇಕಾದಂತಹ ಅಗತ್ಯ ಇದೆ. ಪ್ರತ್ಯೇಕವಾಗಿ ಯುವ ತಲೆಮಾರು ಅರಿತುಕೊಳ್ಳಬೇಕಾದಂಥ ಅಗತ್ಯ ಇದೆ. ಬನ್ನಿ ಈ ಅಭಿಯಾನದ ಜೊತೆಗೆ ಕೈಜೋಡಿಸಿ ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಲು ಈ ಅಭಿಯಾನ ನಮಗೆಲ್ಲರಿಗೂ ಪ್ರೇರಣೆ ನೀಡಲಿ.